ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫಾರ್ಮ್. ಸೊ ಇವತ್ತಿನ ವಿಡಿಯೋ ಬಂದು ಇಟ್ಸ್ ಅ ರ್ಯಾಂಡಮ್ ಹಾಲ್. ಪರ್ಟಿಕ್ಯುಲರ್ ಆಗಿ ಕುರ್ತಿ ಹಾಲ್ ಅಥವಾ ಸ್ಕಿನ್ ಕೇರ್ ಹಾಲ್ ಈ ಥರ ಎಲ್ಲ ಏನೂ ಇಲ್ಲ. ರ್ಯಾಂಡಮ್ ಆಗಿ ನಂಗೆ ಏನೇನು ಇಷ್ಟ ಆಗುತ್ತೆ ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವಿಡಿಯೋಲಿ ತೋರಿಸ್ತಿರೋ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯಾರಿಗಾದ್ರು ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ತುಂಬ ಟೈಮ್ ವೇಸ್ಟ್ ಮಾಡ್ದಿರ ಏನನ್ನು ತೊಗೊಂಡೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ. ಹೇರ್ ಕೇರ್ ಇದೆ, ಸ್ಕಿನ್ ಕೇರ್ ಇದೆ, ಪ್ಲಸ್ ಜುವೆಲ್ಸ್ ಇದೆ. ಸೊ ಫಸ್ಟ್ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದು ಬಂದು ಪಿಲ್ಗ್ರಿಮ್ದು ಈ ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಮಾಯಿಶ್ಚರೈಸರ್. ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಯಾವ್ದಾದ್ರು ಕೊರಿಯನ್ ಸ್ಕಿನ್ ಕೇರ್ ಟ್ರೈ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಾನು ಟೋಟಲಾಗಿ 2 ತರಿಸಿದ್ದೆ ಬಿಕಾಸ್ ಆಫರ್ ಇತ್ತು ಅಂತ. ಆಲ್ರೆಡಿ ಒಂದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಒಂದು 15 ಡೇಸ್ ಏನೋ ಆಯಿತು ಯೂಸ್ ಮಾಡೋಕ್ಕೆ. ಸೊ ನಿಮಗೆ ಒಂದು ಗ್ಲೋ ಬೇಕು ಕೊರಿಯನ್ಸ್ ಥರ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ಇದು ಬಂದು MRP 395 ಇದ್ದಿದ್ದು, ಬಟ್ ನಾನು ಇಷ್ಟಕ್ಕೆಲ್ಲ ಪರ್ಚೇಸ್ ಮಾಡಿಲ್ಲ. ಆಫರಲ್ಲಿ ಅರೌಂಡ್ 310 ರುಪೀಸ್ಗೇನೋ ಪರ್ಚೇಸ್ ಮಾಡಿದೆ. ಸೊ ಇದು ತುಂಬಾ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಯೂಸ್ ಮಾಡಿದ್ಮೇಲೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಪ್ಲಸ್ ತುಂಬ ಆಯಿಲಿ ಫೀಲ್ ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಹೆವಿಯಾಗೂ ಕೂಡ ಇರೋಲ್ಲ. ಸೊ ಪ್ಯಾಕೇಜಿಂಗ್ ಈ ಥರ ಬರುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಯುಬೆಲ್ಲಾದು ಈ ಬ್ಯೂಟಿಫುಲ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಸೊ ಇದ್ರ MRP ಬಂದು 1599 ಇದ್ದಿದ್ದು. ನಾನು ಆಬ್ವಿಯಸ್ಲಿ ಅಷ್ಟೆಲ್ಲ ಕೊಟ್ಟು ತೊಗೊಳಕ್ಕೆ ಸೀನೇ ಇಲ್ಲ. ನಾನು ಪರ್ಚೇಸ್ ಮಾಡಿದ್ದು 170 ಆರ್ 180 ರುಪೀಸ್ಗೆ ಈ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ಇದು ಬಂದು ಈ ಥರ ಕುರ್ತೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪ್ಲಸ್ ಇವಾಗೆಲ್ಲ ಶಾರ್ಟ್ ಕುರ್ತೀಸ್ ಬರುತ್ತಲ್ಲ, ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಕುರ್ತಿ ಪ್ಲಸ್ ಜೀನ್ಸ್ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ ಶಾರ್ಟ್ ಕುರ್ತೀಸ್ ಅಲ್ಲ, ಈ ಥರ ಲಾಂಗ್ ಕುರ್ತೀಸ್ಗೂ ಹಾಕ್ಕೋಬೋದು. ಅದಲ್ಲದೆ ಸ್ಯಾರೀಸ್ಗೂ ಕೂಡ ಹಾಕ್ಕೋಬೋದು. ಸ್ಯಾರೀಸಲ್ಲಿ ಕಾಟನ್ ಸ್ಯಾರೀಸ್ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ಲಸ್ ನೋಡೋಕ್ಕೆ ಇಷ್ಟು ದೊಡ್ಡದಾಗಿದೆ. ಹೆವಿ ಏನಾದರೂ ಇದೆನಾ, ತುಂಬ ಕಿವಿ ಏನಾದರೂ ನೋವಾಗುತ್ತೆ ಅಂದರೆ ಒಂಚೂರು ನೋವಾಗಲ್ಲ. ತುಂಬಾ ಲೈಟ್ ವೇಟ್ ಆಗಿದೆ. ನಾನು ಇದು ಹೆವಿ ಆ ಥರ ಏನಾದರೂ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಲೈಟ್ ವೇಟ್ ಆಗಿದೆ. ಸೊ ಈ ಥರ ಕಾಣಿಸುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಕ್ರೀಮ್ ಬಂದು ಇದು ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ಕೇರಲ್ಲಿ ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ. ಅದು ಬಂದು ಕೋಜಿವಿಟ್ ಅಲ್ಟ್ರಾ ಅಂತ. ಈ ಕ್ರೀಮ್ ನನಗೆ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಹಾಗೆ ವಿಡಿಯೋ ಅಲ್ಲಿ ತೋರಿಸಿದ್ರೆ ನಿಮ್ಗೇನಾದ್ರು ಸರ್ಟನ್ ಸ್ಕಿನ್ ಇಶ್ಯೂಸ್ ಇದ್ದರೆ ನೀವು ಬಳಸ್ತೀರಾ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇದು ಬಂದು ಈ ಕ್ರೀಮ್ನ ನೀವು ನಿಮ್ಗೇನಾದ್ರು ಪಿಗ್ಮೆಂಟೇಷನ್ ಇದೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇದೆ, ಕೆಲವೊಬ್ಬರಿಗೆ ಇಲ್ಲಿ ಅಷ್ಟೇ ಪಿಗ್ಮೆಂಟೇಷನ್ ಬರುತ್ತೆ, ಕೆಲವೊಬ್ಬರಿಗೆ ಇಲ್ಲೆಲ್ಲ ಸ್ಪಾಟ್ಸ್ ಥರ ಆಗುತ್ತೆ, ಅದಿದ್ದರೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಆ್ಯಂಡ್ ಆಲ್ಸೋ ಫ್ರೆಕಲ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ನಾನು ಏನು ಇಶ್ಯೂಗೆ ತೊಗೊಂಡೆ ಅಂದರೆ ನಿಮಗೆ ವಿಡಿಯೋ ಅಲ್ಲಿ ಗೊತ್ತಾಗಲ್ಲ, ಬಟ್ ನನಗೆ ಫ್ರೆಕಲ್ಸ್ ಇದೆ. ಆ ರೀಸನ್ಗೆ ಇದನ್ನು ತೊಗೊಂಡೆ. ನಾನು ಫ್ರೆಕಲ್ಸ್ಗೆ ಏನು ಕ್ರೀಮ್ ಯೂಸ್ ಮಾಡೋದು ಅಂತ ಸರ್ಚ್ ಮಾಡಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ನಂಗೆ ಈ ಕ್ರೀಮ್ ಬಗ್ಗೆ ಗೊತ್ತಾಗಿದ್ದು. ಸೊ ಇದು ತುಂಬಾ ಚೆನ್ನಾಗಿದೆ. ನನಗೆ ಯೂಶ್ವಲಿ ಒಂದೇನಾದ್ರು ಪಿಂಪಲ್ ಆಯಿತು ಅಂತ ಅಂದರೆ ಬೇರೆ ಕ್ರೀಮ್ಸು ಒಂದು 15 ಡೇಸ್ ಟೈಮ್ ತೊಗೊಳುತ್ತೆ ಆ ಡಾರ್ಕ್ ಸ್ಪಾಟ್ನ ಹೋಗ್ಸೋಕ್ಕೆ ಅಂತ ಅನ್ನೋ ಹಾಗಿದ್ದರೆ ಇದು ಒಂದು 5 ಡೇಸಲ್ಲೇ ಹೋಗೋ ಹಾಗೆ ಮಾಡುತ್ತೆ. ಅಂದರೆ ಬೇರೆ ಕ್ರೀಮ್ಸ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿದೆ. ಸೊ ಇದು 30 ಗ್ರಾಮ್ಗೆ 719 ರುಪೀಸ್ ಇದೆ. ಬಟ್ ಯೂಶ್ವಲಿ ನಿಮ್ಗೆ ಆಫರಲ್ಲಿ 500 ಸಿಗುತ್ತೆ. ನಾನು ಕೂಡ ಇದನ್ನು 500 ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಪಿಗ್ಮೆಂಟೇಷನ್, ಫ್ರೆಕಲ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಈ ಥರ ಏನಾದರೂ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಬಂದು ಪಿಲ್ಗ್ರಿಮ್ದು ಈ ಕೊರಿಯನ್ ರೈಸ್ ವಾಟರ್ ಫೇಸ್ ವಾಶ್ನ ಪರ್ಚೇಸ್ ಮಾಡಿದೆ. ಇದು ಬಂದು ಹೈಡ್ರಾ ಗ್ಲೋ ಜೆಲ್ ಫೇಸ್ ವಾಶ್ ವಿತ್ 2% ನಿಯಾಸಿನಮೈಡ್ ಆ್ಯಂಡ್ ಹ್ಯಾಲುರಾನಿಕ್ ಆ್ಯಸಿಡ್. ಎಲ್ಲ ಸ್ಕಿನ್ ಟೈಪ್ಸ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಕೋಂಬೋ ಅದು ಕೂಡ ಸೇಮ್ ಇದೆ ಇಂಗ್ರೀಡಿಯೆಂಟ್ಸ್ ಇರೋ ಪ್ರಾಡಕ್ಟ್ ಆಗಿರೋದ್ರಿಂದ ಎರಡನ್ನೂ ತರಿಸಿ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಚೆಕ್ ಮಾಡೋಣ ಅಂತ ತರಿಸಿದ್ದು. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಯೂಸ್ ಮಾಡೋಕ್ಕೆ ತುಂಬ ದಿನ ಆಯಿತು. ಚೆನ್ನಾಗಿದೆ. ಅಫೋರ್ಡೆಬಲ್ ರೇಂಜಲ್ಲಿ ಒಳ್ಳೆ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಇದ್ರ MRP ಬಂದು 245 ಇದೆ.
ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಕೊರಿಯನ್ ಪ್ರಾಡಕ್ಟ್ಸೇ ಪರ್ಚೇಸ್ ಮಾಡ್ತೀರಾ ಅನ್ನಂಗಿದ್ರೆ ನಿಮಗೆ ಬಿಲೋ 1500 ಅಂತೂ ಯಾವ ಪ್ರಾಡಕ್ಟ್ ಕೂಡ ಸಿಗೋದಿಲ್ಲ. ಸೊ ನಿಮಗೆ ಕೊರಿಯನ್ ಪ್ರಾಡಕ್ಟ್ಸ್ ಅಫೋರ್ಡೆಬಲ್ ರೇಂಜಲ್ಲಿ ಟ್ರೈ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಯೂಶ್ವಲಿ ಫೇಸ್ ವಾಶ್ ಯೂಸ್ ಮಾಡಿದ ತಕ್ಷಣ ಸ್ಕಿನ್ ತುಂಬ ಡ್ರೈ ಆಗುತ್ತೆ, ಬಟ್ ಇದು ಆ ಥರ ಫೀಲ್ ಆಗಲ್ಲ. ಸ್ಕಿನ್ ಗ್ಲೋಯಿಂಗ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ನಾನು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಕೂಡ ರಿವ್ಯೂಸ್ ನೋಡಿನೇ ಚೆಕ್ ಮಾಡೋದು. ಆಬ್ವಿಯಸ್ಲಿ ನೀವು ನನ್ನ ವೀಡಿಯೋಸ್ ನೋಡಿ ನಾನು ಹೇಗಿದೆ ಅಂತ ಹೇಳಿದ್ಮೇಲೆ ನೀವು ಯೂಸ್ ಮಾಡ್ತೀರಾ, ಬಟ್ ನನಗೆ ಯೂಸ್ ಮಾಡೋಕ್ಕೆ ಬೇರೆ ಏನಾದರೂ ನೋಡಲೇಬೇಕಲ್ಲ. ಸೊ ನಾನು ಹಾಗಾಗಿ ರಿವ್ಯೂಸ್ ನೋಡಿನೇ ಯಾವಾಗಲೂ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದು. ಸೊ ಆ ಥರ ನೋಡಬೇಕಾದ್ರೆ ಎರಡು ಫೇಸ್ ವಾಶ್ಗೆ ತುಂಬ ಚೆನ್ನಾಗಿ ರಿವ್ಯೂಸ್ ಇತ್ತು. ಅದರಲ್ಲಿ ಇದಕ್ಕೆ ಜಾಸ್ತಿ ಇದ್ದಿದ್ದರಿಂದ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದೆ. ಸೊ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಅಫೋರ್ಡೆಬಲ್ ರೇಂಜಲ್ಲಿ ಒಂದು ಕೊರಿಯನ್ ಫೇಸ್ ವಾಶ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೀವು ಆಲ್ರೆಡಿ ನೋಡಿರ್ತೀರ ಅಥವಾ ಕೇಳಿರ್ತೀರ. ನಾನು ಈ ಪ್ರಾಡಕ್ಟ್ನ ಆಲ್ರೆಡಿ ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ, ಖಾಲಿಯಾಗಿತ್ತು ಅಂತ ಮತ್ತೆ ತರಿಸ್ಕೊಂಡೆ. ಸೊ ಅದು ಒಂದು ಲಾರಿಯಲ್ ಪ್ಯಾರಿಸ್ದು ಈ ಹೇರ್ ಸಿರಮ್. ನೀವು ಡೆಫಿನೆಟ್ಲಿ ನೀವು ಯೂಸ್ ಮಾಡಿರ್ತೀರ ನಿಮ್ಮಲ್ಲಿ ತುಂಬ ಜನ, ಅಥವಾ ಯಾರಾದರೂ ಬೇರೆಯವ್ರು ರಿವ್ಯೂ ಮಾಡೋದು ಏನೋ ಒಂದು ನೋಡಿರ್ತೀರ. ಬಿಕಾಸ್ ಈ ಪ್ರಾಡಕ್ಟ್ ಅಷ್ಟು ವೈರಲ್ ಆಗಿತ್ತು. ನಾನು ಇದನ್ನು ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ, ಖಾಲಿಯಾಗಿತ್ತು ಅಂತ ಮತ್ತೆ ತರಿಸಿದೆ. ಈ ಹೇರ್ ಸಿರಮ್ ಒನ್ ಆಫ್ ದಿ ಬೆಸ್ಟ್ ಸಿರಮ್ ನಾನು ಯೂಸ್ ಮಾಡಿರೋದ್ರಲ್ಲಿ ಅಂತಲೇ ಹೇಳ್ಬೋದು. ನಾನು ತುಂಬ ಟ್ರೈ ಮಾಡಿ ಲಾಸ್ಟಲ್ಲಿ ಇದೊಂದು ಪರ್ಟಿಕ್ಯುಲರ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಹೇರ್ಸ್ ತುಂಬ ಡಲ್ಲಾಗಿ ಕಾಣಿಸುತ್ತೆ ಅನ್ನೋ ಹಾಗಿದ್ರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಹೇರ್ಸ್ ತುಂಬ ಇದನ್ನು ಯೂಸ್ ಮಾಡಿದ್ಮೇಲೆ ಸಾಫ್ಟ್ ಆ್ಯಂಡ್ ಶೈನಿ ಕಾಣಿಸುತ್ತೆ. ನಿಮ್ಮನ್ನು ಡೆಫಿನೆಟ್ಲಿ ಯಾರಾದರೂ ಕೇಳ್ತಾರೆ ಹೇರ್ಸ್ಗೆ ಏನು ಯೂಸ್ ಮಾಡಿದ್ದೀರಾ ಅಂತ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವುದಾದ್ರೂ ಒಂದು ಹೇರ್ ಸಿರಮ್ ಬೇಕು, ಯೂಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಅಥವಾ ನೀವು ಯಾವುದು ಯೂಸ್ ಮಾಡ್ತಿಲ್ಲ, ನಿಮ್ಮ ಹೇರ್ಸ್ ತುಂಬ ಒಂಥರ ಲೈಫ್ಲೆಸ್ಸಾಗಿ ಕಾಣಿಸುತ್ತೆ, ತುಂಬ ಡಲ್ಲಾಗಿ ಕಾಣಿಸುತ್ತೆ ಅಂತಂದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಹೇರ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಶೈನಿ ಗ್ಲಾಸಿಯಾಗಿ ಕಾಣಿಸುತ್ತೆ. ಸೊ ಇದು MRP ಜಾಸ್ತಿ ಇದೆ, 100 mlಗೆ 729, ಬಟ್ ನಾನು ಅಷ್ಟಕ್ಕೆಲ್ಲ ಪರ್ಚೇಸ್ ಮಾಡಿಲ್ಲ. ಆಫರಲ್ಲಿ 400 ಹಾಗಾಗಿ ಪರ್ಚೇಸ್ ಮಾಡಿದೆ. ಇದರಲ್ಲಿ ನಿಮಗೆ ಫಸ್ಟ್ ಇದಕ್ಕಿಂತ ಚಿಕ್ಕದು ತರಿಸಿ ಟ್ರೈ ಮಾಡಿ ನೋಡಬೇಕು ಅಂತ ಅನ್ನೋ ಹಾಗಿದ್ರೆ 30 ml ಪ್ರಾಡಕ್ಟ್ ಬರುತ್ತೆ 200 ರೂಪೀಸ್ಗೆ. ನೀವು ಅದನ್ನು ಬೇಕಿದ್ದರೂ ಪರ್ಚೇಸ್ ಮಾಡಿ ಚೆಕ್ ಮಾಡ್ಬೋದು. ಸೊ ನೀವು ಇದನ್ನು ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ, ಲೈಕ್ ಕರ್ಲ್ ಮಾಡಬೇಕಾದ್ರೆ ಅಥವಾ ಸ್ಟ್ರೇಟಿಂಗ್ ಮಾಡಬೇಕಾದ್ರೆ ಕೂಡ ಯೂಸ್ ಮಾಡ್ಬೋದು. ಹೇರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಹಾಲ್ನ ಲಾಸ್ಟ್ ಪ್ರಾಡಕ್ಟ್ ಬಂದು ಝೆನೆಮೆ ಅಂತ, ನೇಮ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದಾನೆ ಅಲ್ವಾ ನಂಗೆ ಗೊತ್ತಿಲ್ಲ. ಸೊ ಈ ಬ್ರ್ಯಾಂಡಿಂದ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದೆ. ಸೊ ಅದು ಬಂದು ಇವಾಗ ನಾನು ಹಾಕ್ಕೊಂಡಿರೋ ಈ ಬ್ಯಾಂಗಲ್ಸ್. ಸೊ ನನಗೆ ತುಂಬ ಟೈಮಿಂದ ಈ ಥರದ್ದು ಒಂದು ಬ್ಯಾಂಗಲ್ಸ್ ತೊಗೋಬೇಕು ಅಂತಿತ್ತು. ಯೂಶ್ವಲಿ ಬ್ಯಾಂಗಲ್ಸ್ ಅಂದಿದ ತಕ್ಷಣ ನಾವೆಲ್ಲರೂ ಗಾಜಿಂದೇ ತೊಗೊಳ್ಳೋದು, ಬಟ್ ನನಗೆ ಈ ಥರ ಇಯರಿಂಗ್ಸ್ ಜೊತೆಗೆ ಮ್ಯಾಚ್ ಆಗೋಕ್ಕೆ, ಈ ಥರದ ಕುರ್ತೀಸ್ ಜೊತೆಗೆ ಅಥವಾ ಶಾರ್ಟ್ ಕುರ್ತೀಸ್ ಜೊತೆಗೆ, ಕಾಟನ್ ಸ್ಯಾರೀಸ್ ಜೊತೆಗೆ ಹಾಕ್ಕೊಳ್ಳೋಕೆ ಒಂದು ಬ್ಯಾಂಗಲ್ಸ್ ಬೇಕಿತ್ತು. ಹಾಗಾಗಿ ಈ ಒಂದು ಪೇರ್ನ ಪರ್ಚೇಸ್ ಮಾಡಿದೆ. ಸೊ ಇದೆರಡರಲ್ಲೂ ಸಿಲ್ವರ್ ಕಲರ್ ಕೂಡ ಇತ್ತು, ಬಟ್ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ಅದಕ್ಕಿಂತ ಜಾಸ್ತಿ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಡೆಫಿನೆಟ್ಲಿ ನಾನು ಅಂದ್ಕೊಂಡಿದ್ದ ಹಾಗೆ ಇದೇ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಇಷ್ಟು ಬ್ಲ್ಯಾಕ್ ಎಲ್ಲ ಇಷ್ಟ ಆಗಿಲ್ಲ ಅಂತ ಅಂದರೆ ಡೆಫಿನೆಟಾಗಿ ಹೋಗಿ ಸಿಲ್ವರ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈ ಸೇಮ್ ಬ್ಯಾಂಗಲ್ಸ್ ಈ ಬ್ರ್ಯಾಂಡಿಂದನೂ ಇತ್ತು, ಯುಬೆಲ್ಲ ಅಲ್ಲೂ ಇದೆ, ಬಟ್ ಸಿಲ್ವರ್ ಕಲರ್ ಇತ್ತು. ಹಾಗಾಗಿ ಈ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದೆ. ಸೊ ಇವ್ರ ಹತ್ರ ಸಿಲ್ವರು ಇದೆ, ಈ ಥರ ಬ್ಲ್ಯಾಕ್ ಒಂದು ಕೂಡ ಇದೆ. ಸೊ ಇದು MRP ಬಂದು 2499 ಇದ್ದಿದ್ದು, ಬಟ್ ಡೆಫಿನೆಟ್ಲಿ ನಾನು ಅಷ್ಟು ಕೊಟ್ಟಿಲ್ಲ. 300ಗೆ ಇದು 2 ಪೇರ್ ಬರುತ್ತೆ. ಅಥವಾ ನಿಮಗೆ 2 ಪೇರ್ ಬೇಡ, ಒಂದೇ ಪೇರ್ ಸಾಕು ಅಂತ ಅನ್ನೋ ಹಾಗಿದ್ರೆ 150ಗೇನೋ ಸಿಗುತ್ತೆ. ಸೊ ಒಂದೇ ಪೇರ್ ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ 2 ಕೈಗೆ ಹಾಕ್ಕೊಳಕ್ಕೆ ಬೇಕಿದ್ದರಿಂದ ಈ 2 ಪೇರ್ನ ಪರ್ಚೇಸ್ ಮಾಡಿದೆ. ಸೊ ಇದು 300ಗೆ ಸಿಗುತ್ತೆ. ಸೊ ಒಂದು ಸರ್ತಿ ತೋರಿಸ್ತೀನಿ ಹತ್ತಿರದಿಂದ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಐ ಹೋಪ್ ಈ ರ್ಯಾಂಡಮ್ ಹಾಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋಲಿ ತೋರಿಸಿರೋ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ನಿಮಗೆ ಪ್ರೈಸಸ್ ಅಥವಾ ಏನೇ ಡೀಟೇಲ್ಸ್ ಚೆಕ್ ಮಾಡೋದಿದ್ರು ಕೂಡ ಮೈ ಹೋಲ್ ಸ್ಟೋರ್ ಲಿಂಕ್ನ ಓಪನ್ ಮಾಡಿದ್ರೆ ಪ್ರತಿಯೊಂದು ಒಂದೇ ಕಡೆ ಸಿಗುತ್ತೆ. ಸಪ್ರೇಟಾಗಿ ಯಾವುದೇ ಲಿಂಕ್ಸ್ ಓಪನ್ ಮಾಡಿ ಸರ್ಚ್ ಮಾಡೋದು ಬೇಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.